ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹೆಸರು ಬೆಳೆಯೋದು ಅಂದ್ರೆ ಈ ಜಿಲ್ಲೆಯಲ್ಲಿ. ಆದರೆ ಈ ಬಾರಿ ಮಳೆಯಿಂದ ಹೆಸರು ಬೆಳೆ ಕೈಕೊಟ್ಟಿದೆ. ಉಳಿದಿರೋ ಬೆಳೆಯನ್ನ ರಾಶಿ ಮಾಡಿ ಮಾರಾಟ ಮಾಡ್ತಾ ಇರೋ ರೈತರಿಗೆ ಶಾಕ್ ಆಗಿದೆ. ಮತ್ತೊಂದು ಕಡೆ ಜಮೀನಿನಲ್ಲಿಯೇ ಜೋಳ ಕುಯ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ, ಕೊಳಿತಾ ಇದ್ದು. ಮಳೆ ನಿಂತರೂ ಹೆಸರು ಬೆಳೆದ ರೈತರಿಗೆ ತಪ್ಪದ ಸಂಕಷ್ಟ. ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ಅನ್ನದಾತರಿಗೆ ಶಾಕ್. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವ ಜಿಲ್ಲೆ ಅಂದರೆ ಗದಗ. ಈ ಬಾರಿ 1,24,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಹೆಸರು ಬಿತ್ತನೆ ಮಾಡಿದ್ರು. ಹೆಸರು ಬೆಳೆ ಉತ್ತಮವಾಗಿಯೇ ಬೆಳೆದಿತ್ತು. ಹೀಗಾಗಿ ಈ ಬಾರಿ ಬಂಪರ್ ಬೆಲೆ ಬರುತ್ತೆ, ನಮ್ ಕಷ್ಟ ಎಲ್ಲ ತೀರುತ್ತೆ ಅಂತ ಕನಸು ಕಂಡಿದ್ದ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾರೆ. ಬೆಂಬಲ ಬೆಲೆ ನಮಗೆ ಮೊದಲು ಸದ್ಯ ಘೋಷಣೆ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಈ ವ್ಯಾಪಾರಸ್ಥರು ನಮ್ಮನ್ನ ಜನ್ಮ ತೆಗಿತಾರೆ. ಅವ್ರು ರೈತರನ್ನ ಉಳ್ಸಗಲ್ಲ. ಅವರು ಇದ ಒಂದು ಸೊಣ್ಣೆ ರೀ ಅವ್ರಿಗೆ, ಈಗ ಕೆಟ್ಟಿದ್ದು ಒಂದು ಸೊಣ್ಣಿಗ ರೀ ಅದ ಸರ್ಕಾರಕ್ಕೆ ಗಮನಕ್ಕೆ ತರಬೇಕ್ರಿ. ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದ ರೈತರ ಕನಸು ನುಚ್ಚುನೂರಾಗಿದೆ. ಮಳೆಯಿಂದ ಅಳಿದುಳಿದ ಬೆಳೆಯನ್ನೂ ಕೂಡ ರೈತರು ಹರಸಾಹಸ ಮಾಡಿ ರಾಶಿ ಮಾಡಿದ್ದಾರೆ. ಹೀಗಾಗಿ ಕ್ವಿಂಟಾಲ್ ಹೆಸರಿಗೆ 1,000ದಿಂದ 7,000 ರೇಟ್ ಇದೆ. ಆದರೆ ಎಕರೆಗೆ 15ರಿಂದ 20,000 ರೂಪಾಯಿ ಖರ್ಚು ಮಾಡಿರೋ ರೈತರಿಗೆ ಹೆಸರು ಬೆಲೆ ಇಳಿಕೆಯಿಂದ ಕಂಗಾಲಾಗಿದ್ದಾರೆ. ಹೀಗಾಗಿ ಗದಗ ಜಿಲ್ಲಾಡಳಿತ ಖರೀದಿ ಕೇಂದ್ರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾರ್ಕೆಟ್ ತಂದ್ರೆ 1,000 2,000 ಕೇಳ್ತಾರೆ ಏನ್ರಿ, ಅದು ಎಲ್ಲ ಎಣ್ಣೆ ಹಿಡಿದು ರೊಕ್ಕ ಸಹಿತ ಬರೋಂಗಿಲ್ಲ. ಅದ್ರಾಗ ಈಗ ಸರ್ಕಾರನೂ ಸ್ಪಂದನ ಮಾಡ್ತಾ ಇಲ್ಲ. ಏನು ಸ್ವಲ್ಪ ಬೆಳೆ ಪರಿಹಾರ ಕೊಟ್ಟರೆ ರೈತರು ಬದುಕ್ತಾರೆ. ಆಮೇಲೆ ಬೆಂಬಲ ಬೆಲೆ ಮಾಡ್ರಿ, ಅದನ್ನೂ ಸ್ವಲ್ಪ ದೌಡ್ ಚಲೋ ಮಾಡಲ್ರಿ ಕೇಂದ್ರ ಸರ್ಕಾರದಾಗ. ದೌಡ್ ಚಲೋ ಮಾಡಿದ್ರೆ ಸ್ವಲ್ಪ ಇಲ್ಲಿ ಮಾರ್ಕೆಟ್ ಜಂಪ್ ಆಗತ್ತೆ ರೀ. ಆ ಬೆಂಬಲ ಬೆಲೆನೂ ಚಲೋ ಮಾಡವಲ್ರಿ. ಏನು ಇವ್ರು ರಾಜ್ಯ ಸರ್ಕಾರದ ಪರಿಹಾರನೂ ಕೊಡವಲ್ರಿ. ದೊಡ್ಡ ರೈತನ ಕೇಳಾರ ಏನ್ರಿ, ಯಾರು ಕೇಳಂಗಿಲ್ಲ. ಯಾವ ಸರ್ಕಾರದವ್ರು ಕೇಳ, ಯಾವ ಗೌರ್ಮೆಂಟ್ ಬಂದ್ರೆ ಹಿಂಗಾರಿ ಹೆಣೆ ಬರ್ರಿ, ರೈತರ ಹೆಣೆ ಬರ್ರಿ. ತೇವಾಂಶದಿಂದ ಜಮೀನಿನಲ್ಲಿ ಕೊಳೆಯುತ್ತಿದೆ ಜೋಳ. ಆತ ರೈತರಿಗೆ ಹೆಸರು ಬೆಳೆಗೆ ಬೆಲೆ ಚಿಂತೆಯಾದ್ರೆ, ಈತ ಗದಗದ ಶಿರಂಜ್ ಗ್ರಾಮದಲ್ಲಿ ಗೋವಿನ ಜೋಳ ಮಳೆಯಿಂದ ಹಾನಿಯಾಗಿದೆ. ನೀರು ಹೆಚ್ಚಳದಿಂದ 20 ದಿನಗಳಲ್ಲಿ ಕಟಾವಿಗೆ ಬರಬೇಕಿದ್ದ ಜೋಳ ಜಮೀನಿನಲ್ಲಿ ಕೊಳೆಯುತ್ತಿದೆ. ಇಷ್ಟೊಂದು ಹಾನಿಯಾದ್ರೂ ಯಾವೊಬ್ಬ ಅಧಿಕಾರಿಗಳು ಕೂಡ ಜಮೀನಿಗೆ ಬಂದಿಲ್ವಂತೆ. ಸಚಿವ ಎಚ್.ಕೆ. ಪಾಟೀಲ್ ಚುನಾವಣೆ ಬಂದಾಗ ಓಟ್ ಕೇಳೋದಕ್ಕೆ ಬಂದಿದ್ರು, ಅದಾದ ನಂತರ ನಮ್ಮನ್ನ ತಿರುಗಿ ನೋಡಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊರಿಗೆ ಹೊಲಕ್ಕೆ 50,000 ಸಾಲ ತಂದು ಮೂರು ಮಾಡ್ಕೊಂಡು ಇವತ್ತಿಗಾದ್ರೂ ಎಣ್ಣೆ ಕುಡಿಯೋದು, ಎಲ್ಲರೂ ರೂಲ್ ಹಾಕೊಂಡು ಸತ್ತು ಬಿಡೋದು, ಹೆಂಡ್ರ ಮಕ್ಕಳು ಬಿಟ್ಟು ಹೊಡಿ ಬಿಡೋದು. ಇನ್ನು ಯಾರು ನಮ್ಮ ಗೌಡ್ರು ಬಂದಿಲ್ಲ, ಯಾವ ಸಲ ಸಂಬಂಧಿಕರ ಯಾರು ಇಲ್ಲಂಗೆ ಆಗ್ಬಿಟ್ಟೈತಿ ಗುಡ್ಡದ ಏರಿಯಕ್ಕೆ. ಸರ್, ನಮ್ಮ ಶಾಸಕರು ಎಚ್.ಕೆ. ಪಾಟೀಲ್ ಸಾಹೇಬ್ರು, ಸಂಸದರು ಬೊಮ್ಮಾಯಿ ಸರ್. ಈ ಬೊಮ್ಮಾಯಿ ಸರನು ಬಂದಿಲ್ಲ ರೀ, ಇವರು ಬಂದಿಲ್ಲ. 2,000 ಕೊಟ್ಟು ಬೀಜ ತಂದೀವ್ರಿ ಸರ. ನಾಳೆ ಮಾರಕ್ಕೆ ಹೋದ್ರೆ ಒಂದು 1,500 ರೂಪಾಯಿಗೆ ಸತಿಗೆ ನಮಗೆ ಕೇಳಂಗಿಲ್ಲ ರೀ ಸರ. ಯಾಕಂದ್ರಿ ಕಾಳು ಸಣ್ಣ ಆಗಿಬಿಟ್ಟಿರ್ತೈತಿ ರೀ, ಈ ನೀರಾಗೆಲ್ಲ ನಿಂತ್ಕೊಂಡ್ರಿ ಸರ. ಇಲ್ಲಿವರೆಗೆ ಆದ್ರೆ ನಮಗೆ ಯಾರು ಬಂದು ಏನೂ ಕೇಳಿಯಲ್ರಿ ಸರ. ಸರ್ಕಾರದವ್ರಿಗೆ ಯಾರು ಕೇಳ್ಬೇಕು? ರೈತರು ನಮ್ಮ ಮುಂದೆ ಹೋಗಿ ಹೆಂಗೆ ಗೊತ್ತ್ರಿ? ಅವರು ಯಾರು ಇಲೆಕ್ಷನ್ ಆರಿಸೋದ್ರು ನಮ್ಮ ಊರ ಕಡೆ ಬರಂಗಿಲ್ಲ, ಹಳ್ಳಿ ಕಡೆ ಯಾವ ರಾಜಕೀಯವರು ಬರಂಗಿಲ್ಲ ರೀ. ಓಟ್ ಇದ್ದಾಗ ಇಲೆಕ್ಷನ್ ಅಂತ ಬರ್ತಾರೆ, ಓಟ್ ಹಾಕಂತಾರೆ, ಹಾಕಿ ತಿಂತಾರೆ, ಹೋಗ್ಬಿಡ್ತಾರೆ ಸರ್. ಹೊಳ್ಳಿ ನಮ್ಮ ಊರಾಗ ನೋಡಲ್ಲ ಹೊಳ್ಳಿ ಯಾರು. ಒಟ್ನಲ್ಲಿ ಮಳೆಯಿಂದ ಬೆಳೆ ನಾಶವಾಗಿದ್ದು ಸರ್ಕಾರ ನೆರವು ನೀಡಬೇಕು ಅನ್ನೋದು ಅನ್ನದಾತರ ಕೂಗಾಗಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.